ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳು ಯಾವ ರೀತಿಯಾಗಿ ಮುಂದುವರಿತಾ ಇವೆ ಅಂತ ಅನ್ನೋದನ್ನು ನೋಡ್ತೇವೆ. ನೋಡಿ, ಕರ್ಕಾಟಕ ರಾಶಿಯ ಒಂದು ಸ್ಥಾನ ಇಲ್ಲಿ ಅಂತ ನಾವು ತಿಳ್ಕೊಳ್ತೇವೆ. ನೋಡಿ, ಈ ಕರ್ಕಾಟಕ ರಾಶಿಯಲ್ಲಿ ಬುಧ ಮತ್ತು ರವಿ ಅಂತಂದರೆ 1ನೇ ಸ್ಥಾನದಲ್ಲಿ ಬುಧ ಮತ್ತು ರವಿ ಇದ್ದಾನೆ. ರವಿ ಸ್ವಲ್ಪ 14-15ನೇ ತಾರೀಕು ನಂತರ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾನೆ. ದ್ವಿತೀಯದಲ್ಲಿ ಕೇತು ಮುಂದುವರಿತಾ ಇದ್ದಾನೆ ಮತ್ತು ತೃತೀಯದಲ್ಲಿ ಕುಜ. ಕರ್ಕಾಟಕ ರಾಶಿಯವರಿಗೆ ಗೋಚರದಲ್ಲಿ ಹೇಳ್ತಾ ಇದ್ದೆ ನಾನು. ಅದರಂತೆ ಅಷ್ಟಮದಲ್ಲಿ ರಾಹು ಮುಂದುವರಿತಾ ಇದ್ದರೆ ನವಮದಲ್ಲಿ ಶನಿ ಮುಂದುವರಿತಾ ಇದ್ದಾನೆ. ದ್ವಾದಶದಲ್ಲಿ ಅಂತಂದರೆ ವ್ಯಯಸ್ಥಾನ ಅಂತ ಕೂಡ ನಾವು ಹೇಳ್ತೇವೆ. ನೋಡಿ, ಗುರು ಮತ್ತು ಶುಕ್ರ ಇವರಿಬ್ಬರು ಮುಂದುವರಿತಾ ಇದ್ದಾರೆ. ಶುಕ್ರ ಸ್ವಲ್ಪ ದಿವಸದ ನಂತರ 20ನೇ ತಾರೀಕಿನ ನಂತರ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಸೊ ಈ ಗ್ರಹ ಸ್ಥಿತಿ ಇದ್ದಾಗ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ಮಾಸ ತಿಂಗಳು ಯಾವ ರೀತಿಯಾಗಿರುತ್ತೆ ಮತ್ತು ಯಾವ ಗ್ರಹಗಳು ಅನುಕೂಲವಾಗಿವೆ, ಯಾವ ಗ್ರಹಗಳು ಅವರಿಗೆ ವಿರುದ್ಧವಾದಂಥ ಒಂದು ಫಲವನ್ನು ಕೊಡುತ್ತೆ, ಇದೆಲ್ಲವನ್ನು ಸಮಗ್ರವಾಗಿ ತಿಳ್ಕೊಳ್ತೇವೆ. ತಮಗೆ ಆತ್ಮೀಯವಾದಂಥ ಸ್ವಾಗತ. ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಇದೆಲ್ಲವನ್ನು ಗಮನಿಸ್ತೇವೆ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನೋಡಿ, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಕುಜದೋಷದ ಬಗ್ಗೆ ವಿಪರೀತವಾದಂಥ ಭಯ ಇತ್ತು ಅಂತಂದರೆ ಖಂಡಿತವಾಗಿ ನಮ್ಮ ಚಾನಲನ್ನು ನೋಡಿ. ನಾನು ಬಹಳ ಕ್ಲಿಯರಾಗಿ ಗ್ರಂಥದ ಆಧಾರದ ಮೇಲೆ ಯಾವ ರೀತಿಯಾಗಿ ಕುಜದೋಷ ಅಂತ ಅನ್ನೋದಿರುತ್ತೆ, ಅದಕ್ಕೆ ಪರಿಹಾರ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನು ಖಂಡಿತವಾಗಿ ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ಕೂಡ ನೋಡಿ. ಕುಂಭ ವಿವಾಹ ಬಹಳ ದೊಡ್ಡ ಪ್ರಶ್ನೆ ಇದು. ಯಾಕೆಂದರೆ ಮೇಲಿಂದ ಮೇಲೆ ನಮಗೆ ಬರುವಂಥ ಪ್ರಶ್ನೆಗಳಿದು. ಅದನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಕುಂಭ ವಿವಾಹಕ್ಕೆ ಸಂಬಂಧಪಟ್ಟಂಥ ದೋಷ ಇದೆಯೋ ಇಲ್ಲವೋ, ಇದೆಲ್ಲವನ್ನು ಕೂಡ ನಾನು ಹೇಳಿದ್ದೇನೆ. ವಾಸ್ತುವಿಗೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳಿರಬಹುದು, ನಿಮಗೆ ಅನೇಕ ಪ್ರಶ್ನೆಗಳಿರಬಹುದು, ಅದನ್ನು ಕೂಡ ನಮ್ಮ ಚಾನಲ್ನಲ್ಲಿ ನೋಡಿ. ಈ ಕರ್ಕಾಟಕ ರಾಶಿಯವರಿಗೆ ಲಗ್ನದಲ್ಲಿ ಬುಧ ಮತ್ತು ರವಿ ಇವರು ಮುಂದುವರಿತಾ ಇದ್ದಾರೆ. ಈಗಷ್ಟೇ ಶನಿಯ ಒಂದು ತೊಂದರೆ ಅಂತಂದರೆ ಅಷ್ಟಮದಿಂದ ಶನಿ 9ನೇ ಸ್ಥಾನಕ್ಕೆ ಮುಂದುವರೆದಿದ್ದಾನೆ. ಸೊ ಶನಿಯ ಬಾಧೆ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು, ಗೊತ್ತಾಯ್ತಾ. ಸೊ ಇಲ್ಲಿ ವಿಶೇಷವಾಗಿ ರವಿ ಲಗ್ನದಲ್ಲಿ ಇರೋದರಿಂದನೂ ಕೂಡ ಮತ್ತು ಬುಧ ಕರ್ಕರಾಶಿಯಲ್ಲಿ ಇರೋದರಿಂದ ನಾನು ಆವಾಗಲೇ ಹೇಳ್ತಾ ಇದ್ದೆ, ಅಷ್ಟಮದ ಶನಿ ತುಂಬ ತೊಂದರೆಯನ್ನು ಕೊಟ್ಟುಬಿಟ್ಟು ವಿಶೇಷವಾಗಿ ನಿಮಗೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಹೌದಾ ಸ್ವಲ್ಪ ಡಿಪ್ರೆಷನ್ ಇತ್ತು, ಇದೆಲ್ಲವನ್ನು ಕಡಿಮೆ ಮಾಡ್ತಾ ಇದ್ದಾನೆ, ಕಡಿಮೆ ಆಗ್ತಾ ಇದೆ. ಸೊ ಬುಧ ಕೂಡ ಒಳ್ಳೆಯ ಒಂದು ಮನಸ್ಸಿಗೆ ಒಂದು ಒಳ್ಳೆಯ ನೆಮ್ಮದಿಯನ್ನು ಕೊಡೋದರಿಂದ, ಯಾಕೆಂದರೆ ಬುಧ ನೋಡಿ ತೃತೀಯಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿರುತ್ತಾನೆ ಬುಧ. ಸೊ ನಿಮಗೆ ಮನಸ್ಸಿಗೆ ಒಂದು ರೀತಿಯ ಕಾನ್ಫಿಡೆನ್ಸ್ ಜಾಸ್ತಿ ಆಗುವಂಥ ಕಾಲ ಇದೆ. ಗುರು ಅನುಕೂಲ ಇಲ್ಲ, ನಿಜ, ಗೊತ್ತಾಯ್ತು. ಯಾಕೆಂದರೆ ಏಕಾದಶದಲ್ಲಿ ಅಂದರೆ ಲಾಭಸ್ಥಾನದಲ್ಲಿರುವಂಥ ಗುರು ಈಗ ವ್ಯಯಸ್ಥಾನಕ್ಕೆ ಹೊರಟೋಗಿದ್ದಾನೆ. ಗುರುಬಲ ಕಡಿಮೆ ಇದೆ, ಖಂಡಿತವಾಗಿಯೂ ತೊಂದರೆ ಇಲ್ಲ. ಮಾಡುವಂಥ ಕೆಲಸಗಳು ಬಹಳ ಫಾಸ್ಟಾಗಿ ಆಗ್ತಾ ಇಲ್ಲ, ವಿಪರೀತವಾದಂಥ ಹಣ ಬರ್ತಾ ಇಲ್ಲ, ಸ್ವಲ್ಪ ಸ್ಟ್ರಕ್ ಆಗ್ತಾ ಇದೆ. ಇದೆಲ್ಲ ಇರಲಿ, ಆದರೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಿಮಗೆ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಮುಂದುವರಿತಾ ಇದೆ. ನಿಮ್ಮ ಬುದ್ಧಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ, ಯಾಕೆಂದರೆ ಬುಧ ಅಲ್ಲೇ ಕೂತ್ಕೊಂಡಿದ್ದಾನೆ. ಒಳ್ಳೊಳ್ಳೆ ನಿರ್ಣಯವನ್ನು ನೀವು ತೆಗೆದುಕೊಳ್ಳುವಂಥ ಕಾಲ ಇದು ಇರೋದರಿಂದ ಒಳ್ಳೆಯ ಕಾಲ, ಪರವಾಗಿಲ್ಲ, ಮಧ್ಯಮವಾದಂಥ ಕಾಲ ಅಂತ ಹೇಳ್ಬೋದು. ದ್ವಿತೀಯ ಸ್ಥಾನದಲ್ಲಿ ಅಂತಂದರೆ ಕೇತು ಮುಂದುವರಿಯೋದರಿಂದ ಆರ್ಥಿಕವಾಗಿ ಇನ್ನೂ ಅಡಚಣೆ ಮುಂದುವರಿಯುತ್ತೆ. ತೃತೀಯದಲ್ಲಿ ಕುಜ ಮುಂದುವರಿತಾ ಇದ್ದಾನೆ. ನೋಡಿ, ನಿಮಗೆ ದ್ವಿತೀಯಾಧಿಪತಿಯಾಗೂ ಕೂಡ ಕುಜ ಮೇಷ ವೃಶ್ಚಿಕ, ಹೌದಾ. ನೋಡಿ, ಎಷ್ಟನೇ ಸ್ಥಾನ, ದಶಮಾಧಿಪತಿಯಾಗಿರ್ತಾನೆ ಕುಜ. ಅವನು ತೃತೀಯದಲ್ಲಿ ಮುಂದುವರಿತಾ ಇದ್ದಾನೆ ಮತ್ತು 4 ಪಂಚಮಾಧಿಪತಿಯಾಗಿ ಕೂಡ ಮುಂದುವರಿತಾ ಇದ್ದಾನೆ. ಸೊ ಸ್ವಲ್ಪ ಕುಜ ವಿಶೇಷವಾಗಿ ಫಲವನ್ನು ಕೊಡೋದಿಲ್ಲ. ಉದ್ಯೋಗದಲ್ಲಿ ಒಂದು ಸ್ವಲ್ಪ ಅಡಚಣೆಯನ್ನು, ಸ್ವಲ್ಪ ಶತ್ರುಬಾಧೆಯನ್ನು, ಸುಮ್ಮನೆ ನಮ್ಮ ಒಳ್ಳೊಳ್ಳೆಯ ಜನ ಕೂಡ ನಮಗೆ ಸ್ವಲ್ಪ ವಿರೋಧವಾಗಿ ನಿಲ್ಲುವಂಥ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸುತ್ತೆ. ಆ ವಿಷಯದಲ್ಲಿ ಸ್ವಲ್ಪ ಮನಸ್ಸನ್ನು ಕಾನ್ಸಂಟ್ರೇಷನ್ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಕಡಿಮೆ ಆಗುತ್ತೆ. ಅಷ್ಟಮದಲ್ಲಿ ರಾಹು, ಗೊತ್ತಾಯ್ತಾ, ಸ್ವಲ್ಪ ಆರ್ಥಿಕವಾಗಿ ಒಂದಷ್ಟು ತೊಂದರೆಯನ್ನು ಕೊಡಬಹುದು, ಸಾಲ ಬಾಧೆಯನ್ನು ಉಂಟು ಮಾಡಬಹುದು. ನಾನು ಹೇಳ್ತಾ ಇದ್ದೀನಿ, ಹಣ ವಿಶೇಷವಾಗಿ ನಿಮಗೆ ಫಾಸ್ಟಾಗಿ ಬರ್ತಾ ಇಲ್ಲ, ನಿಜ. ಆದರೆ ನೀವು ಒಂದು ಸ್ವಲ್ಪ ಏನಾದರೂ, ಯಾಕೆಂದರೆ ಶುಕ್ರ ಕೂಡ ವ್ಯಯಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಅನಾವಶ್ಯಕ ಖರ್ಚುಗಳನ್ನು ಮೇಲಿಂದ ಮೇಲೆ ಶುಕ್ರ ಮಾಡಿಸ್ತಾನೆ. ಯಾವುದು ನಿಮ್ಮ ಮನೆಗೆ ಸಂಬಂಧಪಟ್ಟಂಥ ವಿಷಯ ಇರಬಹುದು, ಅಥವಾ ಬೇಡವಾದಂಥ ವಸ್ತುಗಳನ್ನು ನೀವು ತಗೊಳ್ಳೋದ್ರಿಂದ ಈ ಅಷ್ಟಮದಲ್ಲಿರುವಂಥ ರಾಹು ಸಾಲವನ್ನು ಮಾಡ್ತಾನೆ. ಹಾಗಾಗಿ ಈ ವಿಷಯದಲ್ಲಿ ಖಂಡಿತವಾಗಿಯೂ ಎಚ್ಚರವನ್ನು ವಹಿಸಿ. ಸೊ ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಆಲ್ ನಿಮಗೆ
ಒಳ್ಳೆಯ ಗ್ರಹ. ಈ ಒಂದು ಮಾಸದಲ್ಲಿ ಗುರುವಿಗೆ ಸಂಬಂಧಪಟ್ಟಂಥ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಈ ಒಂದು ಹಳದಿ ಬಟ್ಟೆಯಲ್ಲಿ ಒಂದಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡು ಬಿಟ್ಟು ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲಿ ದಾನವನ್ನು ಮಾಡ್ತಾ ಬನ್ನಿ. ಯಾಕೆಂದರೆ ಗುರು ನಮಗೆ ಅನುಕೂಲಕರನಾದರೆ ಗೊತ್ತಾಯ್ತಾ, ನಮಗೆ ಈ ಏನು ಬೇರೆ ಗ್ರಹಗಳಿಂದ ಏನು ಸಮಸ್ಯೆ ಅಂತ ಕಾಣಿಸ್ತಾ ಇದೆಯಲ್ಲ, ಆ ಸಮಸ್ಯೆ ಖಂಡಿತವಾಗಿಯೂ ನಮಗೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರೋದಿಲ್ಲ. ಇದನ್ನು ಲಕ್ಷ್ಯದಲ್ಲಿರಲಿ. ಒಟ್ಟಾರೆಯಾಗಿ ಕರ್ಕ ರಾಶಿಯವರಿಗೆ ಮಧ್ಯಮ ಕಾಲ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು